ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನಾನು ಛಾಯಾ ಇಂದ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಥಿಯರಿ ಮುಗಿದಿದೆ. ಈಗ ನೀವೇನು ಮಾಡಬೇಕಾಗುತ್ತೆ, ಪ್ರಾಕ್ಟಿಕಲ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಿರುತ್ತೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ನೀವು ವೈವಾ ಕ್ವಶನ್ಗೆ ಪ್ರಿಪೇರ್ ಆಗಬೇಕು, ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸೆಕೆಂಡ್ ಸೆಮ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಪ್ರಾಕ್ಟಿಕಲ್ಸ್ ಅಂತ ಹುಡುಕಿದ್ರೆ ಯಾವ್ಯಾವ ಥರ ಇರುತ್ತೆ, ಯಾವ ಎಕ್ಸ್ಪೆರಿಮೆಂಟ್ ನಿಮ್ಮನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಇರುತ್ತೆ. ಆ್ಯಕ್ಚುಲಿ ನಿಮಗೆ 2 ಪಾರ್ಟ್ ಇರುತ್ತೆ. ಪಾರ್ಟ್ ಎ ಒಂದಿರುತ್ತೆ, ಪಾರ್ಟ್ ಬಿ ಒಂದಿರುತ್ತೆ. ಪಾರ್ಟ್ ಎನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಟೈಟ್ರೇಷನ್ ಇರುತ್ತೆ. ಪಾರ್ಟ್ ಬಿನ ತೊಗೊಂಡ್ರೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಇರುತ್ತೆ. ನೀವು ವಿತಿನ್ 4 ಅವರ್ಸು ಎರಡೂ ಎಕ್ಸ್ಪೆರಿಮೆಂಟ್ನ ನೀವು ಅಟ್ ಎ ಟೈಮು ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಒಂದೊಂದು ಎಕ್ಸ್ಪೆರಿಮೆಂಟ್ ಬಗ್ಗೆನೂ ಈಗ ನಿಮಗೆ ಎರಡು ಇನಾರ್ಗ್ಯಾನಿಕ್ ಟೈಟ್ರೇಷನ್ಸ್ ಇದೆ, 4 ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಇದೆ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಆಲ್ರೆಡಿ ಅದರದ್ದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಏನಿದೆಯಲ್ಲ, ಲ್ಯಾಬಲ್ಲಿ ಪರ್ಫಾರ್ಮೆನ್ಸ್ ಹೇಗೆ ಮಾಡಬೇಕು, ಆಪ್ರೇಟಸ್ ಇಟ್ಕೊಂಡು ಮಾಡೋ ಅಂಥ ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ, ಡಿಟರ್ಮಿನೇಷನ್ ಆಫ್ ವಿಸ್ಕಾಸಿಟಿ, ಡಿಟರ್ಮಿನೇಷನ್ ಆಫ್ ದಿ ಸರ್ಫೇಸ್ ಟೆನ್ಷನ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಯಾವ ಆಪ್ರೇಟಸ್ ಯೂಸ್ ಮಾಡಿದ್ವಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ನೋಡಬೇಕು, ಅದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಥಿಯರಿ ಆಸ್ಪೆಕ್ಟ್ ಏನಿದೆಯಲ್ಲ ಅದನ್ನು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿಂದ ನಾನು ಒಂದೊಂದು ಎಕ್ಸ್ಪೆರಿಮೆಂಟ್ಗೆ ಒಂದೊಂದು ವಿಡಿಯೋ ಅಂತ ಹೇಳಿ ಆ ವಿಡಿಯೋಗೆ ನಿಮಗೆ ಅಗೇನ್ ವೈವಾ ಕ್ವಶನ್ಗೆ 5 ಮಾರ್ಕ್ ಇರುತ್ತೆ. ನೀವು ಯಾವುದು ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡ್ತಿರ್ತೀರಲ್ಲ ಆ ಎಕ್ಸ್ಪೆರಿಮೆಂಟ್ ಮೇಲೇ ವೈವಾ ಕ್ವಶನ್ಸ್ನ ಕೇಳಬೇಕು. ಹಾಗಾಗಿ ಪ್ರಾಬಬಲ್ ವೈವಾ ಕ್ವಶನ್ಸ್ ಯಾವುದಿದೆ ಆ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ಗೆ ರಿಲೇಟೆಡ್ ಆಗಿರೋವಂಥದ್ದು ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಎಯಿಂದ ಶುರು ಮಾಡ್ತೀನಿ. ಪಾರ್ಟ್ ಎನಲ್ಲಿ ನಿಮಗೆ 2 ಎಕ್ಸ್ಪೆರಿಮೆಂಟ್ ಇದೆ. ಒಂದು ಎಸ್ಟಿಮೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಯೂಸಿಂಗ್ EDTA ಸೊಲ್ಯೂಷನ್ ಅದೊಂದಿದೆ, ಅಥವಾ ಎಸ್ಟಿಮೇಷನ್ ಆಫ್ ನೈಟ್ರೇಟ್ ಕಂಟೆಂಟ್ ಇನ್ ದಿ ವಾಟರ್ ಇದೆ. ಸೊ ಇವತ್ತಿನ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ನಾನು ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ ಬಗ್ಗೆ ಅಥವಾ ಹಾರ್ಡ್ನೆಸ್ ಆಫ್ ವಾಟರ್ ಬಗ್ಗೆ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ನ ಒಟ್ಟಿದ್ರೆ ಪ್ರೆಸ್ ಮಾಡಿದ್ರೆ ನಾನು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲ ನೀವು ಸೆಮಿಸ್ಟರ್ ವೈಸ್ ಬೇಕು ಅಂತಂದರೆ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಸೆಕೆಂಡ್ ಸೆಮ್ NEP ಅಂತ ಕೊಟ್ಟರೆ ನಾನು ಇದುವರೆಗೂ ಅಪ್ಲೋಡ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಾನು ಮುಂಚೆನೇ ಹೇಳ್ದಂಗೆ 2 ಪಾರ್ಟ್ ಇರುತ್ತೆ. ಮೊದಲನೇ ಪಾರ್ಟಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಇದ್ರ ಪಾರ್ಟಲ್ಲಿ ಏನಾಗುತ್ತೆ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಬೇರೆ ಇರುತ್ತೆ. ಸೊ ಈಗ ನೀವು ಇದನ್ನು ತೊಗೊಂಡ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ತೊಗೊಂಡ್ರೆ ಅಲ್ಲಿ ನನಗೆ ಹೇಳ್ದಂಗೆ ಮೊದಲನೇ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ ಇದೆಯಲ್ಲ ಅದನ್ನು ಆ್ಯಕ್ಚುಲಿ 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಅದಕ್ಕೆ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಂದರೆ ಟೈಟಲ್ ವ್ಯಾಲ್ಯೂಗೆ ಕನ್ಸಿಡರ್ ಮಾಡಿಕೊಂಡ್ರೆ 14 ಮಾರ್ಕ್ಸ್ ನಿಮಗೆ ಟೈಟಲ್ ವ್ಯಾಲ್ಯೂಸ್ಗೆ ಇರುತ್ತೆ, 6 ಮಾರ್ಕ್ಸ್ಗೂ ಕ್ಯಾಲ್ಕುಲೇಷನ್ಗೆ ಇದೆ. ಸೊ ಆ್ಯಕ್ಚುಲಿ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಕ್ಚುಲಿ ಆ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ 3 ಪಾರ್ಟಲ್ಲಿ ನಾವು ಮಾಡಬೇಕಾಗತ್ತೆ. ಸೊ ಆ 3 ಪಾರ್ಟ್ಗೂ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಟೈಟ್ರೇಷನ್ ಮಾಡ್ತೀರಾ, ಥರ್ಡ್ ಪಾರ್ಟಲ್ಲಿ ಟೈಟ್ರೇಷನ್ ಮಾಡ್ತೀರಾ. ಸೆಕೆಂಡ್ ಪಾರ್ಟ್ ಟೈಟ್ರೇಷನ್ಗೆ ನಾವೇನಂತ ಕರಿತೀವಿ ಅಂದರೆ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಲಿಂಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದಕ್ಕೆ 6 ಮಾರ್ಕ್ ಇರುತ್ತೆ. ಥರ್ಡ್ ಪಾರ್ಟಲ್ಲಿ ನೀವು ಏನು ಮಾಡ್ತೀರಲ್ಲ ಎಸ್ಟಿಮೇಷನ್ ಆಫ್ ದಿ ಹಾರ್ಡ್ ವಾಟರ್ ಆಫ್ ದಿ ಸೊಲ್ಯೂಷನ್ದ ಮಾಡ್ತೀರಾ, ಅದಕ್ಕೆ ನಿಮಗೆ 8 ಮಾರ್ಕ್ಸ್ ಇರುತ್ತೆ. ಸೊ +or-3 ಈಸ್ ಎರರ್ ಅಲೋಡ್. ಅದಕ್ಕಿಂತ ಕಡಿಮೆ ಎರರ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಮಾರ್ಕ್ಸ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ನೀವು ಟೈಟ್ರೇಷನ್ನ ಮಾಡಬೇಕಾಗತ್ತೆ. ಟೈಟ್ರೇಷನ್ ಮಾಡಬೇಕಾದ್ರೆ ಎಷ್ಟೊಂದು ಪ್ರಿಕಾಷನ್ಸ್ಗಳನ್ನ ನೀವು ತೊಗೋಬೇಕಾಗತ್ತೆ. ಒಂದು ವೇ ಮಾಡಬೇಕಾದ್ರೆ ಆಗಿರ್ಬೋದು, ವೇನ W1 - W2 ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಮೊಲಾರಿಟಿ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪ್ರೇಷನ್ ಮಾಡೋದಾಗಿರ್ಬೋದು, ಬ್ಯೂರೆಟ್ ರೀಡ್ ಮಾಡೋದಾಗಿರ್ಬೋದು, ಇಂಡಿಕೇಟರ್ ಹಾಕೊಳ್ಳೋದಾಗಿರ್ಬೋದು, ಜೊತೆಗೆ ಪಿಪೇಟ್ ಮಾಡೋದಾಗಿರ್ಬೋದು, ಎಲ್ಲಿ ಬೇಕಾದ್ರೂ ಎರರ್ ಆಗ್ಬೋದು. ಎಲ್ಲ ಎರರು ಅಕ್ಯುಮುಲೇಟ್ ಆಗಿ ನಮಗೆ ಕ್ಯುಮುಲೇಟಿವ್ ಆಗಿ ಕಾಣಿಸ್ಕೊಳ್ಳೋದು ಎಲ್ಲಿ ಅಂದರೆ ಬ್ಯೂರೆಟ್ ರೀಡಿಂಗಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ನೀವು ಏನು ಮಾಡ್ಕೋಬೇಕು ಅಂತಂದರೆ ಕೇರ್ಫುಲ್ಲಾಗಿ
ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಏನಿದೆಯಲ್ಲ ಅದನ್ನು ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಈ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದು ಎಲ್ಲರಿಗೂ ಒಂದೇ ಕೊಟ್ಟಿರ್ತಾರೆ. ಎಂಟೈರ್ ಬ್ಯಾಚ್ಗೆ 12 ಜನ ಇರಲಿ, 10 ಜನ ಇರಲಿ, 13 ಜನ ಇರಲಿ, ಎಲ್ಲರಿಗೂ ಅವರು ಒಂದೇ ಎಕ್ಸ್ಪೆರಿಮೆಂಟ್ನ ಕೊಟ್ಟಿರ್ತಾರೆ. ಇದಕ್ಕೆ ಪ್ರೊಸೀಜರು ಬೋರ್ಡ್ ಮೇಲೆ ಬರೆದಿರ್ತಾರೆ ಅವರು. ಆದರೆ ನಾವು ಕೊಡಬೇಕಾದ್ರೆ ವೇ ಮಾಡಿ ಕೊಡ್ತೀವಿ. ನಿಮಗೆ ವೇ ಮಾಡಿ ಕೊಟ್ಟಾಗ ಬೇರೆ ಬೇರೆ ವೇನ ಕೊಡ್ತೀವಿ. ಅದೇ ಥರ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಸೊಲ್ಯೂಷನ್ನ ಕೊಟ್ಟಾಗ ಬೇರೆ ಬೇರೆ ಸೊಲ್ಯೂಷನ್ನ ನಾವು ಪಿಪೆಟ್ ಮಾಡಿ ಕೊಡ್ತೀವಿ. ಹಾಗಿದ್ದಾಗ ಇವನ್ ದೋ ದ ಎಕ್ಸ್ಪೆರಿಮೆಂಟ್ ಇಸ್ ಸೇಮ್, ನೋಬಡಿ ವಿಲ್ ಗೆಟ್, ಎವ್ರಿಬಡಿ ಶುಡ್ ನಾಟ್ ಗೆಟ್ ದಿ ಸೇಮ್ ವ್ಯಾಲ್ಯೂಸ್ ಅನ್ನೋ ಇಂಟೆನ್ಷನಲ್ಲಿ ನಾವು ಬೇರೆ ಬೇರೆ ವೆಯ್ಟ್ನ, ಬೇರೆ ಬೇರೆ ವಾಲ್ಯೂಮ್ನ ನಾವು ನಿಮ್ಗೆ ಕೊಟ್ಟಿರ್ತೀವಿ. ಯಾವುದೇ ಕಾರಣಕ್ಕೆ ನಿಮ್ಮ ಫ್ರೆಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ರೆಗ್ಯುಲರ್ ಕ್ಲಾಸಲ್ಲಿ, ರ್ಯಾಂಕ್ ಸ್ಟೂಡೆಂಟು, ವೆರಿ ಇಂಟೆಲಿಜೆಂಟ್, ಅವ್ನ ವ್ಯಾಲ್ಯೂಸ್ ನಾನು ಕಾಪಿ ಮಾಡ್ಕೊಳ್ಳೋಣ ಅಂದರೆ ತಪ್ಪಾಗುತ್ತೆ. ಅಕಾರ್ಡಿಂಗ್ ಟು ಯುವರ್ ಸೀಟ್ ನಂಬರ್ ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ವೆಯ್ಟ್ನ ಕೊಟ್ಟಿರ್ತೀವಿ, ಪ್ರತಿಯೊಬ್ಬರಿಗೂ ಒಂದೊಂದು ವಾಲ್ಯೂಮ್ನ ಕೊಟ್ಟಿರ್ತೀವಿ. ಹಾಗಾಗಿ ನೀವು ನಿಮ್ಮದು ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದನ್ನು ಸಿನ್ಸಿಯರಾಗಿ ನೀವು ಮಾಡಬೇಕಾಗುತ್ತೆ. ಹೇಳ್ದಂಗೆ ವಾಟ್ಸ್ ಅ ಥಿಯರಿ ಬಿಹೈಂಡ್ ದಿಸ್ ಅಂತ ಅಂದರೆ, ಈಗ ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ನಿಮ್ಮ ವಾಟರ್ ಒಳಗಡೆ ಮೆಗ್ನೀಷಿಯಮ್ ಸಾಲ್ಟು ಅಥವಾ ಕ್ಯಾಲ್ಶಿಯಮ್ ಸಾಲ್ಟ್ ಇದ್ದಾಗ, ಕಾರ್ಬನೇಟ್ಸ್ ಆಗಿರ್ಬೋದು, ಬೈಕಾರ್ಬನೇಟ್ಸ್ ಆಗಿರ್ಬೋದು, ಸಲ್ಫೇಟ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಸಲ್ಫೇಟು, ಮೆಗ್ನೀಷಿಯಮ್ ಸಲ್ಫೇಟು, ಕ್ಯಾಲ್ಶಿಯಂ ಕಾರ್ಬನೇಟ್ ಇದೆಲ್ಲ ಇರೋದಕ್ಕೋಸ್ಕರ ಅದಕ್ಕೆ ಹಾರ್ಡ್ನೆಸ್ ಅಂತ ಕರಿತೀವಿ. ಅದನ್ನು ಯೂಶ್ವಲಿ ನಾವು PPM ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದನ್ನು ಐಡೆಂಟಿಫೈ ಮಾಡೋಕ್ಕೆ ನಾನು EDTA ಅನ್ನೋ ಒಂದು ಲಿಗ್ಯಾಂಡ್ನ ಯೂಸ್ ಮಾಡ್ತೀನಿ. ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವಿತ್ ಅ ಮೆಟಲ್ ಅಯಾನ್. ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ನಾನು ಇಲ್ಲಿ ಇಂಡಿಕೇಟರಾಗಿ ಯೂಸ್ ಮಾಡ್ತೀನಿ. ಇದು ಅಲ್ಲದೆ ನೀವು ಇನ್ನೊಂದು ಇಂಡಿಕೇಟರ್ಗಳನ್ನು ಇದಕ್ಕೆ ಯೂಸ್ ಮಾಡ್ಬೋದು. ಆದರೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ. ಸೋಲೋಕ್ರೋಮ್ ಬ್ಲ್ಯಾಕ್ ಟೀ ಅಂತಲೂ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀನ ನೀವು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಈ ಇಂಡಿಕೇಟರ್ ಏನಿರುತ್ತೆ ಬ್ಲೂ ಕಲರ್ ಇರುತ್ತೆ. ಅದೇನಾಗುತ್ತೆ ಅಂದರೆ ನಿಮಗೆ ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಂ ಸಾಲ್ಟ್ ಯಾವುದಿರ್ತಾರ ಹಾರ್ಡ್ ವಾಟರಲ್ಲಿ ಅದ್ರ ಜೊತೆಗೆ ರಿಯಾಕ್ಟ್ ಆದಾಗ, ನಿಮ್ಮ ಇಂಡಿಕೇಟರು ಅದ್ರ ಜೊತೆಗೆ ರಿಯಾಕ್ಟ್ ಆದಾಗ ರೆಡ್ ಕಾಂಪ್ಲೆಕ್ಸ್ನ ಕೊಡುತ್ತೆ, ವಿಚ್ ಇಸ್ ಎ ವೀಕ್ ಕಾಂಪ್ಲೆಕ್ಸ್. ಇಟ್ ಗೋಯಿಂಗ್ ಟು ದಟ್ ಯುವರ್ ಲಿಗ್ಯಾಂಡ್ ದಟ್ ಈಸ್ ನಥಿಂಗ್ ಬಟ್ EBT. EBT is here going to act as a ligand. So it's going to make a complex with either with a magnesium or with a calcium which is present in the hard water, and it's going to form a complex. That complex will be wine red in color. ಅದಕ್ಕೆ ನೀವು EDTA ಏನು ಮಾಡ್ತಾ ಇರ್ತೀರಾ, ಬ್ಯೂರೆಟಲ್ಲಿ ಹಾಕ್ತಾ ಹೋಗ್ತೀರಾ. EDTA is also a ligand, which is a stronger ligand. It's going to form a stable complex with a metal ion either with a Mg or with a calcium. So thereby it going to leave behind the EBT, which will be blue in color. So at the end point you are going to get a blue color. ಫಸ್ಟ್ ಏನಾಗುತ್ತೆ, ನಾವು ಬ್ಯೂರೆಟ್ ಸೊಲ್ಯೂಷನಲ್ಲಿ ಏನು ಮಾಡ್ತೀವಿ, ಪಿಪೆಟ್ ಮಾಡ್ಕೊಳ್ತೀವಿ. ಕೋನಿಕಲ್ ಫ್ಲಾಸ್ಕ್ಗೆ ಪಿಪೆಟ್ನ ಮಾಡ್ಕೊಳ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಇಂಡಿಕೇಟರು, ಬಫರು, ವಾಟರ್ನ ಆ್ಯಡ್ ಮಾಡ್ತೀವಿ. ಅದು ಯಾವ ಕಲರ್ ಇರುತ್ತೆ, ವೈನ್ ರೆಡ್ ಕಲರ್ ಇರುತ್ತೆ. ಯಾಕೆ ವೈನ್ ರೆಡ್ ಕಲರ್ ಇರುತ್ತೆ, ನಿಮ್ಮದು ಮೆಟಲ್ ಅಯಾನ್ ಏನಿದೆಯಲ್ಲ, ಇಟ್ ಮೇ ಬಿ ಕ್ಯಾಲ್ಶಿಯಮ್ ಆರ್ ಮೆಗ್ನೀಷಿಯಮ್ ಇರ್ಬೋದು, ದಟ್ ಗೋಯಿಂಗ್ ಟು ಕಂಬೈನ್ ವಿತ್ EBT. ಅಲ್ಲೊಂದು ಕಾಂಪ್ಲೆಕ್ಸ್ ಆಗುತ್ತೆ. ಆ ಕಾಂಪ್ಲೆಕ್ಸ್ ಯಾವ ಕಲರ್ ಇರುತ್ತೆ, ವೈನ್ ರೆಡ್ ಕಲರ್ ಇರುತ್ತೆ. ಬ್ಯೂರೆಟಿಂದ EDTA ಹಾಕ್ತಾ ಹೋಗ್ತೀರಾ, ಏನಾಗುತ್ತೆ ಅಂದರೆ EBTನ EDTA ಏನು ಮಾಡ್ತಾ ಹೋಗುತ್ತೆ, ರೀಪ್ಲೇಸ್ ಮಾಡ್ತಾ ಹೋಗುತ್ತೆ. ಕಂಪ್ಲೀಟ್ಲಿ ಎಲ್ಲ EBT ಏನಾಗುತ್ತೆ, ಹೊರಗಡೆ ಬಂದುಬಿಡುತ್ತೆ. EBT ಯಾವ ಕಲರ್ ಇರುತ್ತೆ, ಬ್ಲೂ ಕಲರ್ ಇರುತ್ತೆ. ಹಾಗಾಗಿ ನಿಮ್ಗೆ ಎಂಡ್ ಪಾಯಿಂಟ್ ಏನಾಗುತ್ತೆ ಅಂದರೆ ರೆಡ್ ಟು ಬ್ಲೂ ಆಗಿರುತ್ತೆ. ಸೊ ಯಾವ ರೀತಿ ಇರುತ್ತೆ ಅಂತಂದರೆ, ಈಗ ಮೆಟಲ್ ಇಂಡಿಕೇಟರ್ ಇದೆಯಲ್ಲ, ಲೆಸ್ ಸ್ಟೇಬಲ್, ವೈನ್ ರೆಡ್ ಕಲರ್ ಇರುತ್ತೆ. ಅದಕ್ಕೆ EDTA ಹಾಕಿದಾಗ ಮೆಟಲ್ EDTA ಆಗುತ್ತೆ, ಮೋರ್ ಸ್ಟೇಬಲ್ಲು, ಕಲರ್ಲೆಸ್ ಇರುತ್ತೆ. ಆದರೆ ಇಂಡಿಕೇಟರ್ ಏನಾಗಿರುತ್ತೆ, ಬ್ಲೂ ಆಗಿರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ದೇರ್ ಇಸ್ ಎ ಕಾಂಪಿಟೇಷನ್ ಬಿಟ್ವೀನ್ ದಿ ಮೆಟಲ್ ಅಯಾನ್ ಇಂಡಿಕೇಟರ್ ಕಾಂಪ್ಲೆಕ್ಸ್ ಆ್ಯಂಡ್ ಮೆಟಲ್ ಅಯಾನ್ EBT ಕಾಂಪ್ಲೆಕ್ಸ್. ನಾನು ಮುಂಚೆನೇ ಹೇಳ್ದಂಗೆ ಒಂದು ನಿಮ್ಗೆ ಏನಾಗಿದೆ, ವೀಕ್ ಲಿಗ್ಯಾಂಡ್ ಇದೆ, ಇನ್ನೊಂದು ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ. ವೀಕ್ ಲಿಗ್ಯಾಂಡ್ ಏನು ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತಲ್ಲ ಅದು ವೀಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದ್ರದ್ದು ಮತ್ತು ಮೆಟಲ್ ಅಯಾನು ಸ್ಟ್ರಾಂಗ್ ಲಿಗ್ಯಾಂಡ್ ಯಾವುದಿದೆ EDTA, ಅವೆರಡರ ಮಧ್ಯೆ ಏನಾಗುತ್ತೆ, ಕಾಂಪಿಟೇಷನ್ ಆಗ್ತಿರುತ್ತೆ. ಮೆಟಲ್ ಅಯಾನ್ EDTA ಕಾಂಪ್ಲೆಕ್ಸ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಮೆಟಲ್ ಅಯಾನ್ ಇಂಡಿಕೇಟರ್ ಕಾಂಪ್ಲೆಕ್ಸ್. ಹಾಗಾಗಿ ಏನಾಗುತ್ತೆ, ಅದು ಈಸಿಯಾಗಿ ರೀಪ್ಲೇಸ್ ಆಗುತ್ತೆ. ಇಂಡಿಕೇಟರ್ ವಿಲ್ ಬಿ ಫ್ರೀ ಅಟ್ ದಿ ಎಂಡ್. ಸೊ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಏನಾಗಿರುತ್ತೆ, ಬ್ಲೂ ಕಲರ್ ಇರುತ್ತೆ. ಹಾಗಾಗಿ ನಿಮಗೆ ವೈನ್ ರೆಡ್ ಅದೇನಾಗುತ್ತೆ, ಬ್ಲೂ ಕಲರ್ ಆಗುತ್ತೆ. ಎಂಡ್ ಪಾಯಿಂಟು ಬ್ಲೂ ಕಲರ್ ಆಗುತ್ತೆ. ಇದನ್ನು ನಿಮ್ಮ ಓನ್ ವರ್ಡ್ಸಲ್ಲೇ ವಾಟ್ಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್, ವಾಟ್ಸ್ ಅ ಥಿಯರಿ ಇನ್ವಾಲ್ವ್ ಇನ್ ದಿ ಟೈಟ್ರೇಷನ್ ಅಂದರೆ ನಿಮ್ಗೆ ಹೇಳ್ಬೇಕು. ಬಿಗಿನಿಂಗಲ್ಲಿ ಏನಾಗುತ್ತೆ, ಒಂದು ಕಾಂಪ್ಲೆಕ್ಸ್ ಇರುತ್ತೆ. ಅಟ್ ದಿ ಎಂಡಲ್ಲಿ ಏನಾಗುತ್ತೆ, ಇನ್ನೊಂದು ಕಾಂಪ್ಲೆಕ್ಸ್ ಆಗುತ್ತೆ. ಬಿಗಿನಿಂಗಲ್ಲಿ ಇರುವಂಥ ಕಾಂಪ್ಲೆಕ್ಸ್ ಯಾವ ಕಲರ್ ಇರುತ್ತೆ, ವೈನ್ ರೆಡ್ ಕಲರ್ ಇರುತ್ತೆ. ಯಾಕೆ ಆ ಕಾಂಪ್ಲೆಕ್ಸ್ ಆಗಿರುತ್ತೆ, ನಿಮಗೆ ಮೆಟಲು ಮತ್ತು EBT ಜೊತೆಗೆ ಕಾಂಪ್ಲೆಕ್ಸ್ ಆದಾಗ ನಿಮಗೆ ವೈನ್ ರೆಡ್ ಕಲರ್ ಬರುತ್ತೆ. ಅಟ್ ದಿ ಎಂಡಲ್ಲಿ ಏನಾಗುತ್ತೆ, ಮೆಟಲು ಮತ್ತು EDTA ಕಾಂಪ್ಲೆಕ್ಸ್ ಆಗೋದಕ್ಕೋಸ್ಕರ ಅದು ಬ್ಲೂ ಕಲರ್ ಆಗುತ್ತೆ. ಅದು ನಿಮ್ಗೆ ಅಲ್ಲಿ ಹೇಳಿ ಬರಬೇಕಾಗತ್ತೆ.
ಓಕೆ, ಪ್ರೊಸೀಜರ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ನಾನು ಹೇಳ್ದಂಗೆ 3 ಪಾರ್ಟ್ ಇರುತ್ತೆ. ಪ್ರಿಪರೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ದಿ ಜಿಂಕ್ ಸೊಲ್ಯೂಷನ್, ಸ್ಟ್ಯಾಂಡರ್ಡೈಸೇಷನ್ ಆಫ್ EDTA, ಡಿಟರ್ಮಿನೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್. ಈ ರೀತಿಯಾಗಿ 3 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟಲ್ಲಿ ನೀವೇನು ಮಾಡಬೇಕು ಅಂತಂದರೆ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅಪ್ರಾಕ್ಸಿಮೇಟ್ಲಿ 0.025 ಮೋಲಾರ್ ಇರುತ್ತೆ. ಸೊ ಅಗೇನ್ ಇದನ್ನು ಡಿಪೆಂಡ್ ಆಗುತ್ತೆ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಸೊಲ್ಯೂಷನ್ ಮಾಡಿ ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಾನು ಇಲ್ಲಿ ಎಕ್ಸಾಂಪಲ್ ತೊಗೊಳ್ತಾ ಇರೋಂಥದ್ದು 0.025 ಮೋಲಾರ್ನ ತೊಗೊಳ್ತಾ ಇದ್ದೀನಿ. ನಿಮ್ಮ ಕಾಲೇಜಲ್ಲಿ 0.5 ತೊಗೋಬೋದು, 0.1 ತೊಗೋಬೋದು, 0.3 ತೊಗೋಬೋದು, 0.03 ತೊಗೋಬೋದು, ಯಾವ್ದು ಬೇಕಾದ್ರೂ ತೊಗೋಬೋದು. ಆದರೆ ಇಲ್ಲಿ ನಾವು 0.025ಗೆ ಮಾಡ್ತಾ ಇದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಏನು ಮಾಡ್ತಾರೆ, ಎಕ್ಸಾಮಿನರು ವೇ ಮಾಡಿಟ್ಟಿರ್ತಾರೆ ಅಪ್ರಾಕ್ಸಿಮೇಟ್ಲಿ 0.7 ಅಂದ ತಕ್ಷಣ ಅಪ್ರಾಕ್ಸಿಮೇಟ್ಲಿ ಅಂದ ತಕ್ಷಣ ಎಲ್ಲರಿಗೂ 0.7 ಅಲ್ಲ, 0.69, 0.71, 0.72 ಆ ರೀತಿಯಾಗಿ ಅರೌಂಡ್ 0.7 ಗ್ರಾಮ್ಸ್ ಜಿಂಕ್ ಸಲ್ಫೇಟ್ನ ಅವರು ವೇ ಮಾಡಿ ಇಟ್ಟಿರ್ತಾರೆ. ಅದನ್ನು ಆ್ಯಕ್ಯುರೇಟಾಗಿ ನೀವು ಡಿಜಿಟಲ್ ಬ್ಯಾಲೆನ್ಸ್ ಯೂಸ್ ಮಾಡ್ತಿರ್ತೀರ, ವೇ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ನೀವೇನು ಮಾಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕೋಬೇಕು. ಆಮೇಲೆ ಅದಕ್ಕೆ ವಾಟರ್ ಹಾಕಿ 100 ml ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ನೀವು ಅದನ್ನು ಮೇಕಪ್ ಮಾಡಬೇಕು. ಎಗೇನ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ವೆಯ್ಟ್ನ ನಾನು ಯಾವುದಕ್ಕೆ ತೊಗೊಂಡಿದ್ದೀನಿ, 100 ml ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ಮಾಡೋದಕ್ಕೆ ತೊಗೊಂಡಿದ್ದೀನಿ. ನಿಮ್ಮ ಕಾಲೇಜಲ್ಲಿ 250 mlಗೆ ಹೇಳಿದ್ರೆ 250 ml ನೀವು ತೊಗೋಬೋದು. ಮಿಕ್ಸ್ ವೆಲ್ ಫಾರ್ ಯೂನಿಫಾರ್ಮ್ ಕಾನ್ಸಂಟ್ರೇಷನ್, ಕ್ಯಾಲ್ಕುಲೇಟ್ ದಿ ಮೊಲಾರಿಟಿ ಆಫ್ ದಿ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ಇದು ನಿಮಗೆ ಫಸ್ಟ್ ಪಾರ್ಟಲ್ಲಿ ಆಗುತ್ತೆ. ಫಸ್ಟ್ ಏನು ಮಾಡ್ತೀವಿ, ನಾವು ವೇ ಮಾಡಿ ಇಟ್ಟಿರ್ತೀವಿ ಸ್ಯಾಂಪಲ್ನ, ಅದನ್ನು ವೇ ಮಾಡ್ಕೊಳ್ತೀರಾ, ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ, ಅದಕ್ಕೆ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕ್ತೀರಾ, 1 or 2 drops ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕ್ತೀರಾ, ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ, ಮೇಕಪ್ ಮಾಡ್ತೀರಾ ಅಪ್ ಟು 100 ml ಯೂಸಿಂಗ್ ವಾಟರ್. ಸೊ ಸೆಕೆಂಡ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ದಟ್ ವಿಲ್ ಬಿ ವೇಟ್ ಆಫ್ ದಿ ಎಂಟಿ ವೆಯ್ಟ್. ಆಮೇಲೆ ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿ W2, ವಾಟ್ ಈಸ್ ದ ಅಮೌಂಟ್ ಆಫ್ ಜಿಂಕ್ ಸಲ್ಫೇಟ್ ದಟ್ ಐ ಹ್ಯಾವ್ ಯೂಸ್ಡ್ ಫಾರ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಅದು ನನಗೆ ಗೊತ್ತಾಗುತ್ತೆ. ಯೂಸಿಂಗ್ ದಿ ಫಾರ್ಮುಲಾ 10 into W3 divided by molecular weight of zinc sulfate, ನನಗೆ ಮೊಲಾರಿಟಿ ಆಫ್ ದಿ ಜಿಂಕ್ ಸಲ್ಫೇಟ್ ಬರುತ್ತೆ. ಇಲ್ಲಿ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕು, ಕ್ಯಾಲ್ಕುಲೇಷನ್ಗೆ ನೀವು ಬರೆದಾಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಬರೆದ್ರೆ ಮಾರ್ಕ್ಸ್ ಇಲ್ಲ. ಫಸ್ಟ್ ನೀವು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಫಾರ್ಮುಲಾಗೆ 1 ಮಾರ್ಕ್ ಇದೆ, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇದೆ. ಹಾಗಾಗಿ ಪ್ರತಿ ಸಲ 10 into W3 ಡಿವೈಡೆಡ್ ಬೈ ಮಾಲಿಕ್ಯುಲರ್ ರೇಟ್ ಆಫ್ ಜಿಂಕ್ ಸಲ್ಫೇಟ್ನ ಬರೆದು ಅದಾದಮೇಲೆ 10 into W3 ಡಿವೈಡೆಡ್ ಬೈ 287. ಜಿಂಕ್ ಸಲ್ಫೇಟ್ದು ವೆಯ್ಟ್ ಎಷ್ಟಾಗುತ್ತೆ ಅಂದರೆ ಅಲಾಂಗ್ ವಿತ್ 7H2 ಅದು 287 ಆಗುತ್ತೆ. ಅದನ್ನಲ್ಲಿ ಇಟ್ಕೋಬೇಕಾಗತ್ತೆ. ಇದು ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟಿಗೆ ಬಂದರೆ ಸ್ಟ್ಯಾಂಡರ್ಡೈಸೇಷನ್ ಆಫ್ EDTA ಸೊಲ್ಯೂಷನ್ ನಾವು ಅಪ್ರಾಕ್ಸಿಮೇಟ್ಲಿ 0.025 ಮೋಲಾರ್ ಮಾಡಿಟ್ಟಿರ್ತೀವಿ. ಅದನ್ನು ನಾವು ನಿಮಗೆ ಕೊಡ್ತೀವಿ. ಬಿಕಾಸ್ EDTA ಇಸ್ ಎ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಎವ್ರಿಡೇ ಅದರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇರುತ್ತೆ. ಹಂಗಾಗಿ ಅವತ್ತು ನೀವು ಮಾಡಿದಾಗ ಎಷ್ಟಿದೆ ಅದರದ್ದು ಕಾನ್ಸಂಟ್ರೇಷನ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಹಂಗಾಗಿ ನಾನು ಏನು ಮಾಡಬೇಕಾಗತ್ತೆ ಅಂದರೆ ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕಾಗತ್ತೆ. ಸೊ ಸ್ಟ್ಯಾಂಡರ್ಡೈಸೇಷನ್ ಮಾಡೋದು ಹೇಗೆ ಮಾಡ್ತೀವಿ ಅಂತಂದರೆ, ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಬ್ಯೂರೆಟಲ್ಲಿ ಏನು ಮಾಡ್ತೀವಿ, EDTAನ ತೊಗೊಂಡಿರ್ತೀವಿ. ಪಿಪೆಟ್ ಔಟ್ 10 ml ಆಫ್ ದಿ ಪ್ರಿಪೇರ್ಡ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಇಂಟು ಎ ಕ್ಲೀನ್ ಕೋನಿಕಲ್ ಫ್ಲಾಸ್ಕ್. ನಾವೇನು ಮಾಡಬೇಕು, ನೀವೀಗ ಪ್ರಿಪೇರ್ ಮಾಡಿದ್ದೀರಾ, ಈಗ 100 ml ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದ್ದೀರಾ, ಅದನ್ನು ನೀವೇನು ಮಾಡ್ತೀರಾ ಅಂತಂದರೆ ಪಿಪೇಟ್ ಮಾಡ್ಕೊಳ್ತೀರಾ ಇಂಟು ಎ ಕ್ಲೀನ್ ಕೋನಿಕಲ್ ಫ್ಲಾಸ್ಕ್. ಸೊ ಪಿಪೇಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ, ನಿಮ್ಮ ಪಿಪೇಟ್ನ ರಿನ್ಸ್ ಮಾಡ್ತೀರಾ, ವಾಶ್ ಮಾಡ್ತೀರಾ, ರಿನ್ಸ್ ಮಾಡ್ತೀರಾ. ಅದೇ ರೀತಿ ಬ್ಯೂರೆಟಲ್ಲಿ EDTA ಫಿಲ್ ಮಾಡೋಕ್ಕಿಂತ ಮುಂಚೆ ಅದನ್ನು ವಾಶ್ ಮಾಡ್ತೀರಾ, ರಿನ್ಸ್ ಮಾಡಿ ಸೊಲ್ಯೂಷನ್ನ ಹೊರಗಡೆ ಚೆಲ್ಬಿಡ್ತೀರಾ. ಬ್ಯೂರೆಟ್ ಹೊರಗಡೆ ಏನು ಹಾಕ್ತೀರಾ, EDTA ಹಾಕ್ತೀರಾ. ಕೋನಿಕಲ್ ಫ್ಲಾಸ್ಕ್ಗೆ ನೀವೇನು ಮಾಡಬೇಕು, 10 mlನ ಪಿಪೇಟ್ ಮಾಡಿಕೊಂಡು ಜಿಂಕ್ ಸಲ್ಫೇಟ್ನ ಆ್ಯಡ್ ಮಾಡ್ತೀರಾ. ಅದಕ್ಕೆ 1/4 ಬಫರ್ ಸೊಲ್ಯೂಷನು, 1 drop ಆಫ್ EBT ಇಂಡಿಕೇಟರು, 2 ಟೆಸ್ಟ್ ಟ್ಯೂಬ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀರಾ. ಹಾಕ್ಬಿಟ್ಟು ಯು ಆರ್ ಗೋಯಿಂಗ್ ಟು ಟೈಟ್ರೇಟ್ ಅಗೇನ್ಸ್ಟ್ EDTA ಅಂಟಿಲ್ ಯು ಗೆಟ್ ಎ ಬ್ಲೂ ಕಲರ್. ಸೊ ರಿಪೀಟ್ ದಿ ಟೈಟ್ರೇಷನ್ ಟು ಗೆಟ್ ಕನ್ಕರೆಂಟ್ ವ್ಯಾಲ್ಯೂಸ್. ಇದನ್ನು ನೀವು ನೀಟಾಗಿ ಮಾಡಬೇಕು. ನಾನು ಇದಕ್ಕೆ ನಿಮಗೆ ಮಾರ್ಕ್ಸ್ ಇದೆ, ಅಲ್ಲಿಗೆ ಪಾರ್ಟ್ ಎಗೂ ಮಾರ್ಕ್ಸ್ ಇದೆ, ಆದರೆ ಇದಕ್ಕೆ ನಿಮಗೆ 6 ಮಾರ್ಕ್ಸ್ ಇದೆ ಈ ಟೈಟ್ರ್ ವ್ಯಾಲ್ಯೂಗೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಇಲ್ಲಿ ನೀವು ಮಾಡಬೇಕಾಗತ್ತೆ. ಸೊ ನೀಟಾಗಿ ಟ್ಯಾಬ್ಯುಲರ್ ಕಾಲಮ್ ಬರೀಬೇಕಾಗತ್ತೆ. FVR, IBR, ವಾಲ್ಯೂಮ್ ಆಫ್ EDTA ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಸೊಲ್ಯೂಷನ್ ಸರಿಯಾಗಿ ಮಾಡಲಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ, ಬ್ಯೂರೆಟ್ ಸರಿಯಾಗಿ ಓದಲಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ, ಇಂಡಿಕೇಟರ್ ಕರೆಕ್ಟ್ ಅಮೌಂಟ್ ಹಾಕ್ಕೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲನೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಹಂಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ ಅಂದರೆ ಕೇರ್ಫುಲ್ಲಾಗಿ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಆಯಿತಾ? ಇಲ್ಲೇನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಡೂ ದಿ ಟೈಟ್ರೇಷನ್.
first trial, final burette reading, initial burette reading, volume of EDTA. You are going to repeat the titration until you get concurrent values. ಆ concurrent values ಬಂದಮೇಲೆ you are going to calculate the molarity of EDTA. ಏನು ಬರುತ್ತೆ using the formula m1v1 is equal to m2v2. ಅದನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಪಾರ್ಟ್ 3ಗೆ ಬಂದರೆ ನೀವೇನು ಮಾಡ್ತೀರಾ ಅಂತಂದರೆ ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ ಕೊಡ್ತೀವಿ. ಇಲ್ಲಿ ನಾವು ಸೊಲ್ಯೂಷನ್ನ ಕೊಟ್ಟಿರ್ತೀವಿ, ಅದನ್ನು ನೀವು ಮೇಕಪ್ ಮಾಡಬೇಕು 100 ml. ಅದರದ್ದು 10 ml ನೀವು ಪಿಪೇಟ್ ಮಾಡಬೇಕು. ಮತ್ತು 1/4 ಬಫರ್ ಆ್ಯಡ್ ಮಾಡ್ತೀರಾ, EBT ಹಾಕ್ತೀರಾ, ಮತ್ತು ಟೈಟ್ರೇಷನ್ನ ಮಾಡ್ತೀರಾ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಜಸ್ಟ್ ಆ್ಯಡ್ ಎ ಡ್ರಾಪ್ ಆಫ್ ಇಂಡಿಕೇಟರ್. ಯೂಶಲಿ ಇಂಡಿಕೇಟರ್ ಜಾಸ್ತಿ ಹಾಕಿ ಅಂತ ಹೇಳ್ತೀವಿ, ಆದರೆ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನಲ್ಲಿ ವಿತ್ ರೆಸ್ಪೆಕ್ಟ್ ಟು EBT ಜಸ್ಟ್ ಆ್ಯಡ್ ಎ ಡ್ರಾಪ್ ಆಫ್ EBT ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಕಲರ್ ಚೇಂಜ್ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಜಸ್ಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಎ ಡ್ರಾಪ್ ಆಫ್ EBT, ದಟ್ ಯು ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ಮೈಂಡ್. ನೆಕ್ಸ್ಟ್ ಏನು ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ತೀರಾ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಅಮೌಂಟ್ ಆಫ್ ದಟ್ ಕ್ಯಾಲ್ಸಿಯಂ ಸಾಲ್ಟ್ ಪ್ರೆಸೆಂಟ್ ಇನ್ ದಿ ಗಿವನ್ ಸೊಲ್ಯೂಷನ್ ಇನ್ 100 cm³ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿಯಾಗಿ 3 ಪಾರ್ಟ್ ಇರುತ್ತೆ, 3 ಪಾರ್ಟ್ಗೂ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ನೀವು ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ. ಫಸ್ಟ್ ಪಾರ್ಟ್ ಏನು ಮಾಡ್ತೀರಾ, ಕ್ಯಾಲ್ಕುಲೇಷನ್ ಆಫ್ ದಿ ಮೊಲಾರಿಟಿ ಆಫ್ ದಿ ಜಿಂಕ್ ಸಲ್ಫೇಟ್ನ ಮಾಡ್ತೀರಾ. ಸೆಕೆಂಡ್ ಪಾರ್ಟಲ್ಲಿ ಮೊಲಾರಿಟಿ ಆಫ್ ದಿ EDTA ಕ್ಯಾಲ್ಕುಲೇಟ್ ಮಾಡ್ತೀರಾ. ಥರ್ಡ್ ಪಾರ್ಟಲ್ಲಿ ಮೊಲಾರಿಟಿ ಆಫ್ ದಿ ಕ್ಯಾಲ್ಶಿಯಂ ಆರ್ ಮೆಗ್ನೀಷಿಯಂ ಸಾಲ್ಟ್ ಪ್ರೆಸೆಂಟ್ ಇದ್ದು ಗಿವನ್ ಹಾರ್ಡ್ ವಾಟರಲ್ಲಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿಯಾಗಿ ನೀವು ಅದನ್ನು ಕನ್ಸಿಡರ್ ಮಾಡಿಕೊಂಡು ಆ ರೀತಿಯಾಗಿ ಅದನ್ನು ನೀವು ಮಾಡಬೇಕಾಗತ್ತೆ. ಇದು ಒಂದು ಪಾರ್ಟ್ ಆಯಿತು. ಈಗ ವೈವಾ ಕ್ವಶನ್ ಬಂದರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ಗೆ ಬಂದರೆ ವಾಟ್ ಈಸ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕೇಳ್ತಾರೆ. ಹಾರ್ಡ್ನೆಸ್ ಆಫ್ ವಾಟರ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ವಿಚ್ ಈಸ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್, ಬ್ರೀದಿಂಗ್, ವಾಷಿಂಗ್ ಆ್ಯಂಡ್ ಆಲ್ಸೋ ಫಾರ್ಮ್ ದ ಸ್ಕೇಲ್ಸ್ ಆನ್ ದಿ ಬಾಯ್ಲರ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವಿಚ್ ಡಸಂಟ್ ಗಿವ್ ಲ್ಯಾದರ್ ವಿತ್ ಅ ಸೋಪ್ ಅಂತ ನೀವು ಆ ಥರನೂ ಹೇಳ್ಬೋದು. ಅಂಥದಕ್ಕೆ ನಾವು ಹಾರ್ಡ್ ವಾಟರ್ ಅಂತ, ಅದು ಲೇ ಮ್ಯಾನ್ ಲ್ಯಾಂಗ್ವೇಜ್ ಆಗುತ್ತೆ. ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ನೀವು ವಾಟ್ ಈಸ್ ಹಾರ್ಡ್ನೆಸ್ ಅಂತಂದರೆ ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ಪ್ರೆಸೆಂಟ್ ಇನ್ ದಿ ವಾಟರ್, ಅದಕ್ಕೆ ನಾವು ಏನಂತ ಕರಿತೀವಿ, ಹಾರ್ಡ್ ವಾಟರ್ ಅಂತ ಕರಿತೀವಿ. ನೇಮ್ ದಿ ಟೈಪ್ ಆಫ್ ಹಾರ್ಡ್ನೆಸ್ ಪ್ರೆಸೆಂಟ್ ಇನ್ ದಿ ವಾಟರ್ ಅಂತ ಕೇಳಿದ್ರೆ 2 ಥರ ಇರುತ್ತೆ. ಒಂದಕ್ಕೆ ಟೆಂಪರರಿ ಹಾರ್ಡ್ನೆಸ್ ಅಂತ ಹೇಳ್ತೀವಿ, ಪರ್ಮನೆಂಟ್ ಹಾರ್ಡ್ನೆಸ್ ಅಂತ ಹೇಳ್ತೀವಿ. ಹಾಗಾದರೆ ಟೆಂಪರರಿ ಹಾರ್ಡ್ನೆಸ್ ಅಂದರೆ ಏನು? ಟೆಂಪರರಿ ಹಾರ್ಡ್ನೆಸ್ ಇಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಬೈಕಾರ್ಬನೇಟ್ಸ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ಅಯಾನ್ಸ್. ಇಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ಬಾಯ್ಲಿಂಗ್. ಇದನ್ನು ಬಾಯ್ಲ್ ಮಾಡಿ ನಾವು ರಿಮೂವ್ ಮಾಡ್ಕೋಬೋದು. ವಾಟ್ ಈಸ್ ಪರ್ಮನೆಂಟ್ ಹಾರ್ಡ್ನೆಸ್ ಅಂದರೆ ಇಟ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಕ್ಲೋರೈಡ್ಸ್ ಆ್ಯಂಡ್ ಸಲ್ಫೈಡ್ಸ್ ಆಫ್ ದಿ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ಅಯಾನ್ಸ್. ದಿಸ್ ಟೈಪ್ ಆಫ್ ಹಾರ್ಡ್ನೆಸ್ ಕ್ಯಾನ್ ನಾಟ್ ಬಿ ರಿಮೂವ್ಡ್ ಬೈ ಬಾಯ್ಲಿಂಗ್. ಈ ರೀತಿಯಾಗಿ ನಾವು ಹೇಳ್ತೀವಿ. ವಾಟ್ ಈಸ್ ಹಾರ್ಡ್ನೆಸ್ ಆಫ್ ಹೌ ಈಸ್ ಹಾರ್ಡ್ನೆಸ್ ಆಫ್ ವಾಟರ್ ಎಸ್ಟಿಮೇಟೆಡ್? ಇಟ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಯೂಸಿಂಗ್ ದಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಆರ್ titrating against EDTA. EDTA is going to act as a complexometric agent. ಹಾಗಾದರೆ ವಾಟ್ ಈಸ್ EDTA? ಎಕ್ಸ್ಪ್ಯಾಂಡ್ EDTA ಇಥಿಲೀನ್ ಡೈಅಮೀನ್ ಟೆಟ್ರಾ ಅಸ್ಟಿಕ್ ಆ್ಯಸಿಡ್. ರೈಟ್ ದಿ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸ್ಟ್ರಕ್ಚರ್ ಬರೆಯೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಟೈಟ್ರೇಷನ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಎಸ್ಟಿಮೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕೇಳ್ತಾರೆ. ಇದಕ್ಕೆ ನಾವು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂದ್ರೇನು? Complexometric titration is a form of volumetric analysis in which the formation of the colored complex is used to indicate the end point of the titration. ಅದನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ಲಿಗ್ಯಾಂಡ್ಸ್ ಅಂತ ಕೇಳ್ತಾರೆ. ಲಿಗ್ಯಾಂಡ್ಸ್ ಅಂತಂದರೆ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಅಂದರೆ 2 ಇರುತ್ತೆ. ಒಂದಕ್ಕೆ ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀವಿ, ವಿಚ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ಲಿಗ್ಯಾಂಡ್ಸ್ ಅಂದರೆ ವಿಚ್ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ಸ್. ಯಾವುದು ಡೊನೇಟ್ ಆಗಲ್ಲ ಅದಕ್ಕೆ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾದರೆ ಕಾಂಪ್ಲೆಕ್ಸ್ ಅಂದರೆ ಏನು? ಕಾಂಪ್ಲೆಕ್ಸ್ ಅಂದರೂ ಒಂದೇ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೂ ಒಂದೇ. ಇದೇನೇ ಹೇಳುತ್ತೆ, ಕಾಂಪ್ಲೆಕ್ಸ್ ಅಂದರೆ ಏನು? ಮೆಟಲ್ ಅಯಾನ್ ಮತ್ತು ಲಿಗ್ಯಾಂಡ್ 2 ಇದ್ದರೆ ಅಂಥದಕ್ಕೆ ನಾವು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಅಂದರೆ ಏನು ಅಂತಂದರೆ ವಿಚ್ ಗೋಯಿಂಗ್ ಟು ಕಂಟೈನ್ ಮೆಟಲ್ ಅಯಾನ್ ಆ್ಯಂಡ್ ಎ ಲಿಗ್ಯಾಂಡ್. ಮೆಟಲ್ ಅಯಾನ್ ಇಸ್ a one which going to accept the electron. What are ligand? Ligand is a one which is going to donate the electron. What type of ligand is EDTA? Here EDTA is going to act as a ligand. What type of ligand? It's an hexadentate ligand. It also going to act as a chelating agent. What is a chelate? Give an example. Andre, when the metal ion coordinates with a 2 or more donor group of a single ligand to form a 5 or 6 membered heterocyclic ring. ಏನಾಗುತ್ತೆ ಅಂದರೆ ಈಗ ಏನಾಗ್ತಿದೆ, ಲಿಗ್ಯಾಂಡ್ ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಗಿವ್ ದಿ electrons towards the metal central metal atom. Same molecule can give more than a pair of electron towards the central metal atom and it going to form a cyclic ring like structure. ಅಂಥದಕ್ಕೆ ನಾವು ಚಿಲೇಟ್ ಅಂತ ಹೇಳ್ತೀವಿ. EDTA is also a chelating agent because it has a capacity to donate 12 electrons. It's a hexadentate ligand which has a capacity to donate the 6 pair of electron towards the metal.
ವೈ EDTA ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇಲ್ಲೇನಾಗುತ್ತೆ, ನಿಮ್ಗೆ ಆಲ್ರೆಡಿ ಬರೆದಿದ್ದೀವಿ. EDTA ಅಂದ್ರೇನು, ಇಥಿಲೀನ್ ಡಯಾಮಿನ್ ಟೆಟ್ರಾ ಅಸ್ಟಿಕ್ ಆ್ಯಸಿಡ್. ಈ ಅಸ್ಟಿಕ್ ಆ್ಯಸಿಡ್ ಏನಾಗುತ್ತಲ್ಲ, COOH ಗ್ರೂಪ್ ಇದೆಯಲ್ಲ, ಬಿಕಾಸ್ ಯು ನೋ ದಟ್ ಜನರಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಆದರೆ ಬಟ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ COOH ಗ್ರೂಪ್ ಏನಿದೆಯಲ್ಲ, ಸರಿ, ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವೇನಂತ ಹೇಳ್ತೀವಿ, ಜನರಲಿ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಯಾಕೆ? ಬಟ್ ಸಮ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಯಾಕೆ ಸಾಲ್ಯುಬಲ್ ಆಗುತ್ತೆ ಅಂತಂದರೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್. ಇಲ್ಲಿ COOH ಗ್ರೂಪ್ ಇದೆ. COOH ಗ್ರೂಪ್ ಟೆನ್ ಟು ಫಾರ್ಮ್ ದಿ, when it dissolved, usually acid group is when it dissolved in water it going to dissociate. ಆದರೆ ಇಲ್ಲಿರುವಂಥ COOH ಗ್ರೂಪು ಅಟ್ ಎ ಲೋಯರ್ pH ಅಲ್ಲಿ ಡಿಸೋಸಿಯೇಟ್ ಆಗಲ್ಲ. ಇಟ್ ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ. ಇಟ್ ಡಸಂಟ್ ಫಾರ್ಮ್ COO-H+ನ ಆಗೋದಿಲ್ಲ. ಹಾಗಾಗಿ ಇದು ಇನ್ಸಾಲ್ಯುಬಲ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಅದನ್ನು ವಿ ಆರ್ ಗೋಯಿಂಗ್ ಟು ರೀಪ್ಲೇಸ್ ದಟ್ H/Na. ಅವಾಗ ಏನಾಗುತ್ತೆ, ಅದು ಸಾಲ್ಯುಬಲ್ ಸಾಲ್ಟ್ ಆಗುತ್ತೆ. ಸೊ ಡೈಸೋಡಿಯಂ ಸಾಲ್ಟ್ ಆಫ್ EDTA ಏನಿದೆಯಲ್ಲ, ದಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಬಿಕಾಸ್ ಇಟ್ಸ್ ಅಯಾನಿಕ್ ಇನ್ ನೇಚರ್, ದೇರ್ಫೋರ್ ದಟ್ ಈಸ್ ವಾಟರ್ ಸಾಲ್ಯುಬಲ್. ಇದೇ ಕ್ವಶನ್ ಅವರು ಇನ್ನೊಂದು ಥರ ಕೇಳ್ಬೋದು, ವೈ ಡೈಸೋಡಿಯಂ ಸಾಲ್ಟ್ ಆಫ್ EDTA ಇಸ್ ಯೂಸ್ಡ್ ಇನ್ ದಿ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. EDTA ಇನ್ಸಾಲ್ಯುಬಲ್, ಹಾಗಾಗಿ ನಾನು ಡೈಸೋಡಿಯಂ ಸಾಲ್ಟ್ನ ಮಾಡ್ತೀನಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಬಫರ್ನ ಯೂಸ್ ಮಾಡ್ತೀನಿ. ನಾನು ಪ್ರೊಸೀಜರಲ್ಲಿ ಹೇಳಿದೆ ಬಫರ್ನ ನಾವು ಯೂಸ್ ಮಾಡ್ತೀವಿ ಅಂತ. ವಾಟ್ ಈಸ್ ಬಫರ್ ಅಂತ ಕೇಳ್ತಾರೆ. ಬಫರ್ ಇಸ್ ಅ ಸೊಲ್ಯೂಷನ್ ಯೂಸ್ ಟು ರೆಸಿಸ್ಟ್ ದಿ ಚೇಂಜ್ ಇನ್ pH. ಈಗ ಯಾವುದೋ ಒಂದು ಟೈಟ್ರೇಷನ್ ಆಗ್ತಾ ಇದೆ, ಆ ಟೈಟ್ರೇಷನಲ್ಲಿ pH ಚೇಂಜ್ ಆಗಬಾರ್ದು. ಎಕ್ಸಾಕ್ಟ್ಲಿ ಎಂಟೈರ್ ಟೈಟ್ರೇಷನ್ ಅದೇ pH ಅಲ್ಲಿ ನನಗೆ ಇರಬೇಕು. ಬಫರ್ ಅಡ್ಜಸ್ಟ್ ದಿ pH ಟು ಎನ್ಶ್ಯೂರ್ ದಟ್ ದ ರಿಯಾಕ್ಷನ್ ಗೋಸ್ ಟು ಕಂಪ್ಲೀಷನ್. ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಅಂತ ಕರಿತೀವಿ. ಈ ಟೈಟ್ರೇಷನ್ನ ಬಫರ್ನ ಯೂಸ್ ಮಾಡ್ತಾ ಇದ್ವಿ. ಎರಡು ಥರ ಬಫರ್ ಇದೆ. ಒಂದು ಅಸ್ಟಿಕ್ ಬಫರ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಬೇಸಿಕ್ ಬಫರ್ ಅಂತ ಹೇಳ್ತೀವಿ. ನಾವಿಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು ಬೇಸಿಕ್ ಬಫರ್, ವಿಚ್ ಇಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್. ವೈ ಅಮೋನಿಯಾ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಬಫರ್ ಈಸ್ ಆ್ಯಡೆಡ್ ಇನ್ ದಿ ಟೈಟ್ರೇಷನ್ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಸೇಮ್ ಕ್ವಶನ್ನೇ ಬೇರೆ ಥರ ಕೇಳ್ಬೋದು. ಟು ಮೈಂಟೈನ್ ದಿ pH ಆಫ್ ದಿ ಸೊಲ್ಯೂಷನ್ in a basic medium of pH 8 to 10 ಅಂತ ಹೇಳ್ತೀವಿ, where indicator is sensitive to donate the end point, the titration also favors the complex formation ಆಗಬೇಕು ಅಂತ ನನಗದು ಇರಬೇಕು. While preparing the standard solution of the zinc sulfate solution, little amount of dilute sulfuric acid is added ಅಂತ ಹೇಳಿದೆ. ವೈ ಅಂತ, ಈ ಜಿಂಕ್ ಏನಾಗುತ್ತೆ ಅಂದರೆ, ಈ ಜಿಂಕ್ ಸಲ್ಫೇಟು ಕೆಲವು ಸಲ ಜಿಂಕ್ ಹೈಡ್ರಾಕ್ಸೈಡ್ ಆಗಿಬಿಡುತ್ತೆ as soon as you add water. To avoid the formation of the zinc hydroxide, we are going to add ಸಲ್ಫ್ಯೂರಿಕ್ ಆ್ಯಸಿಡ್. ಫಾರ್ಮ್ ಆದ್ರೂ ಆ ಜಿಂಕ್ ಹೈಡ್ರಾಕ್ಸೈಡ್ ಏನಾಗುತ್ತೆ, ನಾವು ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಜಿಂಕ್ ಸಲ್ಫೇಟ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ. ನೇಮ್ ದಿ ಇಂಡಿಕೇಟರ್ ಯೂಸ್ ಇನ್ ದಿ ಟೈಟ್ರೇಷನ್ ಅಂದರೆ ಎರಿಯೋಕ್ರೋಮಟಿ ಅಂತ ಹೇಳ್ತೀರಿ. ಅಗೇನ್ ಇದು ಜನರಲ್ ಕ್ವಶನ್ನು, ಇದಕ್ಕೆ ರಿಲೇಟೆಡ್ ಆಗಿಲ್ಲ, ಆದರೂ ಇದನ್ನು ಕೇಳ್ಬೋದು. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಸೊಲ್ಯೂಷನ್? ದ ಸೊಲ್ಯೂಷನ್ ಹೂ ಸ್ಟ್ರೆಂತ್ ಆರ್ ಕಾನ್ಸಂಟ್ರೇಷನ್ ಈಸ್ ನೋನ್, ಅದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಎರಡು ಥರ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇದೆ, ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಸೆಕೆಂಡರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ. ಪ್ರೈಮರಿ ಸೊಲ್ಯೂಷನಲ್ಲಿ ಏನಾಗುತ್ತೆ, ಅದರ ಕಾನ್ಸಂಟ್ರೇಷನ್ ಡಸಂಟ್ ಚೇಂಜ್ ಇಫ್ ಯು ಕೀಪ್ ಇಟ್ ಫಾರ್ ಎ ಲಾಂಗರ್ ಟೈಮ್ ಆಲ್ಸೋ. ಸೆಕೆಂಡ್ರಿ ಸೊಲ್ಯೂಷನ್ ಅಂದರೆ ಏನು, ಕಾನ್ಸಂಟ್ರೇಷನು ಎವ್ರಿ ಡೇ ಎವ್ರಿ ಮಿನಿಟ್ ಚೇಂಜ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಈಗ ನೀವು ಯೂಸ್ ಮಾಡ್ತಾ ಇರೋವಂಥ ಟೈಟ್ರೇಷನಲ್ಲಿ ಪ್ರೈಮರಿ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಯಾವುದು ಅಂತಂದರೆ, ಪ್ರೈಮರಿ ಸ್ಟ್ಯಾಂಡರ್ಡು ಜಿಂಕ್ ಸಲ್ಫೇಟು, ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಏನಿದ್ದೀರಾ EDTA. ಹಾಗಾಗಿ EDTA ನೀವು ಸ್ಟ್ಯಾಂಡರ್ಡೇಷನ್ನ ಮಾಡ್ಕೊಳ್ತೀರಾ. ಅದೇ ಥರ ಡಿಫೈನ್ ನಾರ್ಮಾಲಿಟಿ ಆ್ಯಂಡ್ ಮೊಲಾರಿಟಿ ಅಂತ ಕೇಳ್ಬೋದು. ಆದರೆ ಇಲ್ಲಿ ನೀವು ಯೂಸ್ ಮಾಡ್ತಾ ಇರೋಂಥ ಮೊಲಾರಿಟಿ ಜನರಲ್ ಕ್ವಶನ್ ಕೇಳ್ಬೋದು. ಇಟ್ಸ್ ನಾರ್ಮಾಲಿಟಿ ಅಂದರೆ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಆಫ್ ದಿ ಸಲ್ಯೂಟ್ ಪ್ರೆಸೆಂಟ್ ಇನ್ 1 dm³ ಆಫ್ ಇಟ್ ಸೊಲ್ಯೂಷನ್ ಅಂತ ಕೇಳ್ತೀವಿ. ಮೊಲಾರಿಟಿ ಅಂದರೆ ನಂಬರ್ ಆಫ್ ಗ್ರಾಮ್ ಮಾಲಿಕ್ಯುಲರ್ ವೇಟ್ ಆಫ್ ಎ ಸಲ್ಯೂಟ್ ಪ್ರೆಸೆಂಟ್ ಇನ್ 1 dm³ ಆಫ್ ದಿ ಸೊಲ್ಯೂಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಮಾಲಿಕ್ಯುಲರ್ ವೇಟ್ ಆಫ್ ಜಿಂಕ್ ಸಲ್ಫೇಟ್ ಅಂತ ಕೇಳ್ಬೋದು, 287. ಅದು ಹೇಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. Zn SO4 7H2O. Znಗೆ ಎಷ್ಟಿದೆಯಲ್ಲ ಅದನ್ನು ಬರ್ಕೋಬೇಕು, ಸಲ್ಫರ್ಗೆ ವೆಯ್ಟ್ ಏನಿದೆಯೋ ಬರ್ಕೋಬೇಕು, ಆಕ್ಸಿಜನ್ ವೆಯ್ಟ್ನ ಬರ್ಕೊಂಡು ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಜೊತೆಗೆ 7H2O ವೆಯ್ಟ್ ಆ್ಯಡ್ ಮಾಡಿದಾಗ 287 ಬರುತ್ತೆ. ಹೌ ಈಸ್ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಎಕ್ಸ್ಪ್ರೆಸ್ಡ್ ಅಂದರೆ ಇಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ppm. ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ತಾರೆ. ನೀವು ಕೇರ್ಫುಲ್ಲಾಗಿ ಕಾನ್ಫಿಡೆಂಟಾಗಿ ಮಾಡಿ. ಸೊ ಅಗೇನ್ 2 ಎಕ್ಸ್ಪೆರಿಮೆಂಟ್ ಇದೆ ನಿಮಗೆ ಪಾರ್ಟ್ ಎನಲ್ಲಿ. ನಾನು ಇವತ್ತು ಪಾರ್ಟ್ ಎನಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಅಂದರೆ ಮೊದಲನೇ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2ನೇ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದರದ್ದು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನಾಗುತ್ತೆ, 3 ಪಾರ್ಟ್ ಇರುತ್ತೆ. 3 ಪಾರ್ಟ್ ನಿಮಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಸ್ಟ್ ಏನು ಮಾಡ್ತೀರಾ, ನೀವು ಜಿಂಕ್ ಸಲ್ಫೇಟ್ನ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ತೀರಾ.
W1 W2 W3 ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದರಿಂದ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೆಕೆಂಡ್ ಪಾರ್ಟಲ್ಲಿ ಟೈಟ್ರೇಷನ್ನ ಮಾಡ್ತೀರಾ, ಮಾಡಿರೋಂಥ ಸೊಲ್ಯೂಷನ್, ಮೇಕಪ್ ಮಾಡಿರೋ ಸೊಲ್ಯೂಷನ್ನ ಪಿಪೆಟ್ ಮಾಡ್ಕೊಳ್ತೀರಾ, ಬಫರ್ ಹಾಕ್ತೀರಾ, ಇಂಡಿಕೇಟರ್ ಹಾಕ್ತೀರಾ, ವಾಟರ್ ಹಾಕ್ತೀರಾ. ಯು ಆರ್ ಗೋಯಿಂಗ್ ಟು ಟೈಟ್ರೇಟ್ ಅಗೇನೆಸ್ಟ್ EDTA ಆ್ಯಂಡ್ ಯು ಆರ್ ಗೋಯಿಂಗ್ ಟು ರಿಪೀಟ್ ದಿ ಟೈಟ್ರೇಷನ್ ಟು ಗೆಟ್ ಕನ್ಕರೆಂಟ್ ವ್ಯಾಲ್ಯೂಸ್. ಅದನ್ನು ನೀವೇನು ಮಾಡ್ತೀರಾ, ಮೊಲಾರಿಟಿನ ಯೂಸಿಂಗ್ ಫಾರ್ಮುಲಾ M1V1 M2V2 ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದು ಏನು ಸ್ಟ್ಯಾಂಡರ್ಡೈಸೇಷನ್ ಆಫ್ EDTA. ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಮೊಲಾರಿಟಿ ಆಫ್ EDTA. ಥರ್ಡ್ ಪಾರ್ಟಲ್ಲಿ ನಾವು ಸೊಲ್ಯೂಷನ್ನ ಕೊಟ್ಟಿರ್ತೀವಿ, ಅದನ್ನು ಮೇಕಪ್ ಮಾಡ್ತೀರಾ, ಅದನ್ನು ಪಿಪೆಟ್ ಮಾಡಿಕೊಂಡು ಸೇಮ್ ಟೈಟ್ರೇಷನ್ನ ರಿಪೀಟ್ ಮಾಡ್ತೀರಾ. ಅಗೇನ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮೊಲಾರಿಟಿ ಆಫ್ ದಿ ಹಾರ್ಡ್ನೆಸ್ ಆಫ್ ವಾಟರ್ ಇನ್ ಟರ್ಮ್ಸ್ ಆಫ್ ಐದರ್ ಕ್ಯಾಲ್ಶಿಯಮ್ ಆರ್ ಮೆಗ್ನೀಷಿಯಮ್. ಈ ರೀತಿಯಾಗಿ 3 ಪಾರ್ಟು ನೀವು ಮಾಡ್ತಾ ಹೋಗ್ತೀರಾ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೈವಾ ಕ್ವಶನ್ಸು ನಾನು ಇಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.